ನಮಸ್ತೆ ಸರ್. ನಮಸ್ತೆ. ಏನ್ ಮಕ್ಳೇ ಶಾಲೆಗೆ ಹೋಗಿಲ್ವಾ? ಹೇಗೆ ಹೋಗುದು ಸರ್? ನಮ್ಮ ಮಿತ್ರ ರಮೇಶನ ದನ ಸತ್ತು ಹೋಯಿತು. ಏನು? ನಮ್ಮ ಮಿತ್ರ ರಮೇಶನ ದನ ಸತ್ತು ಹೋಯಿತು. ಹೇಗೆ? ಪ್ಲಾಸ್ಟಿಕ್ ತಿಂದು. ಎಲ್ಲಿ? ಬೀದಿಯಲ್ಲಿ. ನಿಮಗೆ ಯಾರು ಹೇಳಿದ್ದು? ನಮಗೆ ಡಾಕ್ಟರ್ ಹೇಳಿದ್ದು. ಹೊಟ್ಟೆ ಡುಬ್ಬಾಗಿ ಸತ್ತಿದ್ದಂತೆ. ಇಂದು ರಮೇಶನಿಗೆ ದನ ಇಲ್ಲ ಸರ್. ಈಗ ನೀವೇನ್ ಮಾಡ್ತೀರಿ? ನಾವು ಯಾರೆಲ್ಲ ಕಸ ಹಾಕ್ತಾರೆ ಅಂತ ನೋಡ್ತೇವೆ. ನಿಮ್ಮ ಬೆಂಬಲಕ್ಕೆ ನಾನಿದ್ದೇನೆ. ನೀವು ಏನು ಮಾಡುವಿರಿ ಮಾಡಿ. ಆಯ್ತು ಸರ್. ಮಧ್ಯಾಹ್ನ ಮೇಲೆ ಶಾಲೆಗೆ ಬನ್ನಿ. ಆಯ್ತು ಸರ್. ಈ ಜನರಿಗೆ ಬುದ್ಧಿ ಅನ್ನೋದೇ ಇಲ್ಲ. ಎಲ್ಲಾ ಕಡೆಗಳಲ್ಲಿ ಕಸ ಬಿಡ್ತಾರೆ. ತಡಿ, ನಾನು ತೆಗಿತಾನೆ. ನಿಲ್ಲು ನಿಲ್ಲು ನಿಲ್ಲು. ಇನ್ನು ಎಷ್ಟು ಕಸ ಹಾಕ್ತಾರೆ ಅಂತ ನೋಡೋಣ. ಆಯ್ತು. ಈ ಹೆಂಗಸರಿಗೂ ಬುದ್ಧಿ ಇಲ್ಲ. ಈಗ ತೆಗಿಬೇಕಾ? ಕೋಳಿಯ ಕಾಲು, ಕೆಂಬುಡೆ, ಕೊಳೆತ ಬಂಗುಡೆ, ತರಕಾರಿ ಸಿಪ್ಪೆ, ಪ್ಯಾಂಪರ್ಸ್. ಇದನ್ನು ಹೀಗೆ ಮುಟ್ಟಬೇಡ. ಕೈಗಾಸ ತೆಗಿ. ಹಾಕು. ತೆಗೆದುಕೊಂಡು ಹೋಗು. ಕೋಳಿಯ ಕಾಲು, ಕೆಂಬುಡೆ, ಕೊಳೆತ ಬಂಗುಡೆ, ತರಕಾರಿ ಸಿಪ್ಪೆ, ಪ್ಯಾಂಪರ್ಸ್. ಇದಕ್ಕೊಂದು ಪರಿಹಾರ ಹುಡುಕ್ಬೇಕಲ್ಲ. ಕೊಟ್ಟಿದ್ದೇನೆ. ಪಂಚಾಯ್ತಿಗೆ ಹೋಗೋಣ. ಸರಿ, ಹೋಗೋಣ. ನಮಸ್ತೆ ಮೇಡಮ್. ಶಾಲೆಗೆ ಹೋಗ್ಲಿಲ್ವಾ? ಹೇಗೆ ಹೋಗುದು ಸರ್? ನಮ್ಮ ಮಿತ್ರ ರಮೇಶನ ದನ ಸತ್ತು ಹೋಯಿತು. ಹೇಗೆ? ಇಲ್ಲ, ಸರಿ ಸರಿ. ಬೀದಿ ಬೀದಿಯಲ್ಲಿದ್ದ ಕಸ ಕಟ್ಟಿಗಳನ್ನು ತಿಂದು. ನಾವೀಗ ನಮ್ಮಿಂದ ಏನು ಮಾಡ್ಬೇಕು? ಏನು ಮಾಡಬೇಡಿ ಮೇಡಮ್. ಆದ್ರೆ ನಾವೊಂದು ಜಾತ ಮಾಡ್ತೇವೆ. ಜಾತ ಮಾಡಿ ಜನರ ಮನಸ್ಸನ್ನು ಪರಿವರ್ತನೆ ಮಾಡ್ತೇವೆ. ಊರಿನವರನ್ನೆಲ್ಲರನ್ನು ಒಟ್ಟು ಸೇರಿಸಿ ನಾನು ಡಾಕ್ಟರ್ ಅನ್ನು ಕರೆದುಕೊಂಡು ಬರ್ತೇನೆ. ಆಯ್ತು ಮೇಡಮ್. ಎಲ್ಲರೂ ಬನ್ನಿ. ನೋಡಿ ಮಕ್ಕಳೇ, ಇವರು ಡಾಕ್ಟರ್. ಇವರು ನಮಗೆ ಕಸಗಳ ಬಗ್ಗೆ ವಿವರ ಕೊಡ್ತಾರೆ. ನೋಡಿ ಮಕ್ಕಳೇ, ಕಸಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದರಿಂದ ಏನಾಗಿದೆ ಎಂದು ನೀವೀಗಾಗಲೇ ಕಂಡುಕೊಂಡಿದ್ದೀರಿ. ಕಸಗಳಲ್ಲಿ 3 ವಿಧ ಇದೆ. ಹಸಿ ಕಸ, ಒಣ ಕಸ ಮತ್ತು ಅಪಾಯಕಾರಿ ಕಸ. ಬಾಳೆ ಸಿಪ್ಪೆ, ತರಕಾರಿ ಸಿಪ್ಪೆ ಇವುಗಳನ್ನೆಲ್ಲ ಹಸಿ ಕಸದ ಬುಟ್ಟಿಗೆ ಹಾಕಬೇಕು. ಗಾಜಿನ ಚೂರುಗಳನ್ನು ಅಪಾಯಕಾರಿ ಕಸದ ಬುಟ್ಟಿಗೆ ಹಾಕಬೇಕು ಮತ್ತು ಪ್ಲಾಸ್ಟಿಕ್ ಪೇಪರ್ಗಳನ್ನು ಒಣ ಕಸದ ಬುಟ್ಟಿಗೆ ಹಾಕಬೇಕು. ಕನಸಿನ ಗ್ರಾಮ ನಮ್ಮ ಗ್ರಾಮ.
ಹೌದು, ನಮಗೆ ಇಲ್ಲಿ ತುಂಬಾ ಬೋರ್ ಆಗ್ತಿದೆ. ಅಯ್ಯೋ, ಕಾಪಾಡಿ, ನಾನು ಹಸಿ ಕಸ ನನ್ನನ್ನು ಅಪಾಯಕಾರಿ ಕಸಕ್ಕೆ ಹಾಕಿದ್ದಾರೆ. ಜನರಿಗೆ ಗೊತ್ತಿಲ್ಲ ಇಲ್ಲ. ಕಾಪಾಡಿ ಕಾಪಾಡಿ, ನಾನು ಒಣ ಕಸ ಅಲ್ಲ, ನಾನು ಅಪಾಯಕಾರಿ ಕಸ. ಈ ಜನರಿಗೆ ಬುದ್ಧಿಯೇ ಇಲ್ಲ. ಈ ಜನರಿಗೆ ಬುದ್ಧಿಯೇ ಇಲ್ಲ. ಸ್ನೇಹಿತರೆ, ಇಲ್ಲಿ ನೋಡಿ, ಹಸಿ ಕಸ ಅಪಾಯಕಾರಿ ಕಸಕ್ಕೆ ಬಂದಿದೆ. ಆಕಾಶ್, ರಿಮೂವ್ ಇಟ್. ಸ್ನೇಹಿತರೆ, ಇಲ್ಲಿ ನೋಡಿ, ಅಪಾಯಕಾರಿ ಕಸ ಒಣ ಕಸಕ್ಕೆ ಬಂದಿದೆ. ಶಿವಶರ್ಮ, ರಿಮೂವ್ ಇಟ್. ನಮ್ರತ್, ಈಗ ಬರೆ, ಇದು ಒಣ ಕಸ, ಅದು ಹಸಿ ಕಸ, ಅದು ಅಪಾಯಕಾರಿ ಕಸವೆಂದು. ಅಬ್ಬ, ಈಗ ಕಸದ ವಿಲೇವಾರಿ ಆಯ್ತು. ಸ್ನೇಹಿತರೆ, ನಮಗೆ ಈ ಊರಲ್ಲಿ ಆದ್ರೂ ನಾವು ಒಟ್ಟಿಗೆ ಆಗ್ಲಿಕ್ಕೆ ಆಗಿಲ್ಲ. ಇನ್ನೊಂದು ಊರಿಗೆ ಆದರೂ ಹೋಗಿ ನಾವು ಒಟ್ಟಿಗೆ ಆಗಬೇಕಲ್ವೇ? ಹೌದು, ನಾವು ಈ ವೀರಪ್ಪನಿಂದ ಹೋಗೋಣ ಹೋಗೋಣ. ಕಸ ಬಿಸಾಡುವವರು ಈ ನಾಟಕ ನೋಡ್ಲಿಕ್ಕೆ ಬರಲಿಲ್ಲ. ಇವರು ಬುದ್ಧಿವಂತರು. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ. ಎಲ್ಲ ಇವರಿಗೆ ತಿಳಿದಿದೆ. ಅಲ್ಲಿ ನೋಡು, ಮನೆಯ ಒಳಗೆ ಕಿಟಕಿಯ ಒಳಗೆ ಕಸ ಹಾಕುವವರು ನೋಡುದು. ಯಾರು ಹಾಕ್ತಾರೆ ನೋಡೋಣ. ನಮ್ಮ ಭಾರತ ಸ್ವಚ್ಛ ಭಾರತ, ನಮ್ಮ ಭಾರತ ಸ್ವಚ್ಛ ಭಾರತ, ನಮ್ಮ ಭಾರತ ಸ್ವಚ್ಛ ಭಾರತ. ಅಣ್ಣ, ನಿಮ್ಮ ಮನೆಯಲ್ಲಿ ಶೌಚಾಲಯ ಇದೆ? ಅಣ್ಣ, ನಿಮ್ಮ ಮನೆಯಲ್ಲಿ ಇಂಗು ಗುಂಡಿದೆ. ಅಣ್ಣ, ನಿಮ್ಮ ಮನೆಯಲ್ಲಿ ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ಎಂದು ವಿಲೇವಾರಿ ಮಾಡ್ತಾರಾ? ಅಣ್ಣ ಅಣ್ಣ, ನೀವೇ ತಾನೇ ಕಿಟಕಿಯಿಂದ ಹೊರಗೆ ಕಸ ಬಿಸಾಕುವುದು? ಮೊದಲು ನಿನ್ನ ಮನ ಸ್ವಚ್ಛವಾಗಿರಿಸು, ಆದ ಮೇಲೆ ನಿನ್ನ ಮನೆಯನ್ನು ಸ್ವಚ್ಛವಾಗಿರಿಸು, ಆದ ಮೇಲೆ ನಿನ್ನ ಗ್ರಾಮವನ್ನು ಸ್ವಚ್ಛ ಮಾಡಿಸು, ಆದ ಮೇಲೆ ನಿನ್ನ ತಾಲೂಕು ಸ್ವಚ್ಛ ಮಾಡಿಸು, ಆದ ಮೇಲೆ ನಿನ್ನ ಜಿಲ್ಲೆ, ಆದ ಮೇಲೆ ನಿನ್ನ ರಾಜ್ಯ, ಆದ ಮೇಲೆ ನಮ್ಮ ಭಾರತ ಶ್ರೇಷ್ಠ ಭಾರತ. ನಮ್ಮ ಭಾರತ ಅಚ್ಚುಕಟ್ಟಾದ ಜಾಗ, ಅಚ್ಚುಕಟ್ಟಾದ ಮನಸ್ಸಿಗೆ ಸಮಾನ. ಹಸಿ ಕಸ, ಒಣ ಕಸ, ಅಪಾಯಕಾರಿ ಕಸ ವಿಲೇವಾರಿ ನಮ್ಮ ನಿತ್ಯದ ದಿನಚರಿಯಾಗಿರಲಿ. ತ್ಯಾಜ್ಯ ವಿಲೇವಾರಿ ನಿಜವಾದ ದೇಶ ಸೇವೆ. ಕೊಳೆ ನಿರ್ಮೂಲನೆ ಮಾಡಿ ಆರೋಗ್ಯ ಕಾಪಾಡಿ. ಹೊಸದ ಬೀಜ ಉರಿಸಿ ಹೊಸ ಸಂಸ್ಕೃತಿ ನಿರ್ಮಿಸಿ. ಕನಸಿನ ಗ್ರಾಮ, ಸ್ವಚ್ಛ ಗ್ರಾಮ. ಭೂಮಿಯನ್ನು ಸ್ವಚ್ಛವಾಗಿ ಹಸಿರಾಗಿಡುವುದು ಪ್ರತಿಯೊಬ್ಬರ ಕನಸಾಗಿರಬೇಕು. ಶುಚಿತ್ವದಲ್ಲಿ ಬದುಕುವುದು ಜ್ಞಾನ, ಅದನ್ನು ನಿರ್ಲಕ್ಷಿಸುವುದು ಅಜ್ಞಾನ. ಅಭ್ಯಾಸದಲ್ಲಿ ಶುದ್ಧತೆ, ಹೃದಯದಲ್ಲಿ ಸ್ವಚ್ಛತೆ. ಬುದ್ಧಿವಂತ ಮನುಷ್ಯ ಎಂದಿಗೂ ಮರುಬಳಕೆಯನ್ನು ನಿರಾಕರಿಸುವುದಿಲ್ಲ. ಸ್ವಚ್ಛ